ಎಲ್ಲೋಗ್ತಿದ್ಯಾ ಟ್ರಾವೆಲಿಂಗ್ ನಮ್ಗೆ ಅಡ್ಜಸ್ಟ್ ಆಗಲ್ಲ, ನಾವು ಟ್ರಾವೆಲಿಂಗಿಗೆ ಅಡ್ಜಸ್ಟ್ ಆಗಬೇಕು ಅಂತ ಗೊತ್ತಾ. ಎಷ್ಟೊತ್ತು ಕಾಯೋದಲ್ಲ, ನೀವು ಯಾಕೆ ಸ್ಪೀಡಾಗಿ ಬಂದ್ರಿ? ಅಲ್ಲಿ ಬರ್ತಾರಲ್ಲ 60-70 ಬರ್ತಾವ್ರೆ, ನಾನು ಹೆಂಗೆ 100 ಬರಲಿ? ಹಾಕೋಣ. ಏನು ಕರೆಂಟ್ ಹೋಯ್ತಾ? ಇದೆಂತ ದರಿದ್ರಣ. ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿದೆ, ಪರಿಸರ ಯಾವಾಗಲೂ ಚೆನ್ನಾಗಿರುತ್ತೆ. ಅದನ್ನು ಹಾಳು ಮಾಡ್ತಾ ಇರೋದೆ ನಾವು, ಪರಿಸರನ ಕೆಡಿಸ್ತಾ ಇರೋರು. ನಾನು ನಿಮ್ಮ ಪ್ರತಿಭಟನೆಗೌಡರು. ಬೆಳ್ಳಂಬೆಳಗ್ಗೆ ಎದ್ದು ಹೊರಟಿದ್ದೀನಿ. ಅವಾಗಲೇ ಮಾತಾಡಿದೆ, ಬಟ್ ಅದು ಮೈಕ್ ಕನೆಕ್ಟ್ ಮಾಡದೇ ಇರೋ ಕಾರಣ ವಿಡಿಯೋ ಕರೆಕ್ಟಾಗಿ, ಆಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ನಮ್ಮ ಯಲ್ಲಾಪುರ ಸೀರೀಸ್ಗೆ. ಸೊ ಸಿದ್ಧಿ ಜನಾಂಗ ಅಂತ ಏನಿದೆ, ತುಂಬ ಜನ ಆಫ್ರಿಕಾದಿಂದ ಬಂದಿರೋದು, ಏನೇನೋ ಇದೆ ಹಿಸ್ಟ್ರಿ, ಅದನ್ನೆಲ್ಲ ನಾನು ಇನ್ನು ಈ ಕಂಟಿನ್ಯೂ ಒಂದು ಸೀರೀಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನು ಎಂತ ಅಂತ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಸೊ ಹೋಗೋಣ. ಬೆಳಗಿನ ಜಾವ 4:30, ನೈಟ್ ಮಲಗಿದ್ದು 1 ಗಂಟೆ. ನನ್ನ ಟ್ರಾವೆಲಿಂಗಲ್ಲಿ ನಿದ್ದೆ ಇರೋದೇ ಇಲ್ಲ. ಟ್ರಾವೆಲಿಂಗ್ ಅಂದ್ರೇ ಆ ಥರ ಇರುತ್ತೆ. ಟ್ರಾವೆಲಿಂಗ್ ನಮ್ಗೆ ಅಡ್ಜಸ್ಟ್ ಆಗಲ್ಲ, ನಾವು ಟ್ರಾವೆಲಿಂಗಿಗೆ ಅಡ್ಜಸ್ಟ್ ಆಗಬೇಕು ಅಂತ ಗೊತ್ತಾ. ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬಾಕಸರ ಇದು ಅರ್ಧ ಟ್ಯಾಂಕಲ್ಲಿ ಇದೆ. ಓಕೆ ಬಾಯ್ಸ್, ಪಾರ್ಲೆ ಟೋಲ್ ಹತ್ರ ಬಂದು ಈಗೆಲ್ಲ ನಾನು ಬೈತಾರೇನೋ. 5 ಗಂಟೆ. ಯಾವುದಿದು ಗ್ರೂಪು? ಬೇಜಾನ್ ಗ್ರೂಪ್ ಹೋಗ್ತಿದ್ದಪ್ಪ ಇವತ್ತು ರೈಡ್ಗೆ. ನಮ್ಮ ಗ್ರೂಪಲ್ಲಿದೆ ಎಲ್ಲ ರೈಡರ್ಸ್. ಮಾಡ ಇದರಲ್ಲಿ ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್ ಬ್ರೋ. ಜಾಗ ಇದೆಯಾ? ಗಿರಿಯಣ್ಣ ಅಜ್ಜಿ ಗುಡ್ ಮಾರ್ನಿಂಗ್. ರೆಡಿನಾ? ಎಲ್ಲ ಬಂದ್ರ? ಎಷ್ಟು ಜನ ಬರಬೇಕು? ನಂದಿಲ್ಲಪ್ಪ, ನಾನು ಡಬಲ್ ಪಿಕಪ್ ನಾನು. ಆಗಲ್ಲ ಕ್ಲಬ್ ಅವ್ರು ಎಲ್ಲ ಹೊರಟ್ಬಿಟ್ರು, ಯಾಕಂದರೆ ಒಂದು ಗಾಡಿ ಪಂಚರ್ ಆಯಿತು. ಅದಕ್ಕೆ ಇವಾಗ ಏರ್ ಓಡಿಸ್ಬಿಟ್ಟು ಸ್ವಲ್ಪ ಮೂವ್ ಮಾಡಿದ್ದೀನಿ. ಬಟ್ ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ, ಅದು ಅಲ್ಲಿವರೆಗೂ ಹೋಗಲಿ. ಸ್ಟ್ಯಾಂಡ್ ಇತ್ತಿಲ್ವ? ನಮ್ಮ ಡಾಲ್ ಯಾಕೋ ಅಲ್ಲ ಡಾಮ್ ಯಾಕೋ ಸ್ವಲ್ಪ ಬೇಜಾರು ಮಾಡಿಸ್ತಾ. ಬನ್ನಿ ಈಗ ಸ್ವೀಪಲ್ಲಿ ಆರಾಮಾಗಿ. ಓಕೆ ಬಾಯ್ಸ್, ರೆಡಿಯಾಗಿ ಹೊರಟ್ವಿ. ಹೊಡೆದ ಪಂಚರ್ ಆಗಿತ್ತಲ್ಲ, ಇದು ಯಾವುದೋ ಒಂದು ಅಂಗಡಿಗೆ ಪುಣ್ಯಾತ್ಮ ಅಣ್ಣ ಇಲ್ಲೇ 24/7 ಇರ್ತಾರೆ. ಯಾರ ಬೇಕಾದ್ರೆ ನಂಬರ್ ತೊಗೊಳ್ಳಿ. ಮಾದನೈಕ್ನಲ್ಲಿ ಆದಮೇಲೆ ಅಣ್ಣನ ಅಂಗಡಿ ಇದೆ. ಶೆಟ್ರ್ ಕ್ಲೋಸ್ ಮಾಡ್ತಾರೆ, ಬಂದು ಹೊಡೆದ್ರೆ ಓಪನ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಅಣ್ಣಗೆ ಟ್ಯೂಬ್ ಟಯರ್ ಬಿಚ್ಚಲ್ಲ, ಪಂಚರ್ ಹಾಕ್ಕೊಡ್ತೀವಿ. ಸೊ ಅದಕ್ಕೆ ನಾವೇ ಟೂಲ್ಸ್ ಇಟ್ಕೊಂಡು ಎಲ್ಲ ಬಿಚ್ಚು ಮಡಗ್ಬಿಟ್ಟು ಮಾಡ್ತಾ ಇದ್ದೀವಿ. ಕಾರವ್ರು ಆಲ್ಮೋಸ್ಟ್ ಈಗ ಐ ಥಿಂಕ್ ಸೋಲೂರು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ ಆಲ್ರೆಡಿ. ಸೋಲೂರು ಇಲ್ಲೇ ಗುರು, ಪಕ್ಕದಲ್ಲೇ. ಸೋಲೂರು ನಮ್ಮ ಮನೆಯಿಂದ 40 ಕಿಲೋಮೀಟ್ರ್ ಅಷ್ಟೇ. ಹೊಂಟೋಗಿರ್ತಾರೆ ಅಷ್ಟೊತ್ತಿಗೆ ಸೋಲೂರು ಹತ್ತಿರ. ನೆಲಮಂಗಲ ಕ್ರಾಸ್ ಆಗೋಗಿದ್ದಾರೆ ಆಲ್ರೆಡಿ. ಸೋಲೂರು ನೀರಿರ್ತಾರೆ. ಬನ್ನಿ ಪಂಚರ್ ಹಾಕೊಂಡು ನಾವು ಅವ್ರನ್ನ ಚೇಸ್ ಮಾಡೋಣ. ಓಕೆ ಬಾಯ್ಸ್, ಪಂಚರ್ ಹಾಕಿದ್ದಾಯಿತು. ನಂದು 414 ಕಿಲೋಮೀಟ್ರ್ ಇದೆ. ನಮ್ಮವರೆಲ್ಲ ಅಲ್ಲೇ ತುಮಕೂರು ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ನಾವೀಗ ಹೋಗೋಣ ಪಟ್ಟಂತ. ಸಾಗ್ಲಂಪೆಲ್ಲ ಆಫ್ ಇದೆಯಲ್ಲ. ಮಳೆಗಿಲ್ಲ ನೋಡ್ಕೊಬ್ರೋ, ಇಲ್ಲಿ ಜಾಸ್ತಿ ಇರ್ತದೆ. ಓ ಬ್ಯಾಂಡೇಜಾ? ಹಾಕ್ಕೊಳ್ಳಿ. ಎಂತ ಸಾವು ಮರ ಗೊತ್ತಿಲ್ಲ ನನಗೆ. ಬ್ಯಾಟ್ರಿ ಭಾಳ ಇಶ್ಯೂ ಕೊಡುತ್ತೆ. ಇದೇ ಕೇಬಲ್ ಚಾರ್ಜಿಂಗ್ ಫೋನ್ಗೆ ಹಾಕಿದ್ರೆ ಚಾರ್ಜ್ ಆಗಲ್ಲ, ಗೋಪ್ರಗೆ ಹಾಕಿದ್ರೆ ಚಾರ್ಜ್ ಆಗುತ್ತೆ. ಫೋನ್ಗಂತಲೇ ಸಪ್ರೇಟ್ ಚಾರ್ಜರ್ ತೊಗೋಬೇಕಿತ್ತು ನಾನು. ಒಳ್ಳೆ ಸೈಕು. ಸೊ ಗೋಪ್ರ ಚಾರ್ಜರ್ ಇದಕ್ಕೆ ಸರಿಯಾಗಿ ಬ್ಲಾಕ್ ಮಾಡೋಕ್ಕಾಗಲಿಲ್ಲ. ಟೈಮ್ ಬಂದು ಆಲ್ಮೋಸ್ಟ್ 11 ಗಂಟೆ ಆಗ್ತಾಯಿದೆ. 9:45 10 ಗಂಟೆ ಅಷ್ಟರಲ್ಲೆಲ್ಲ ನಾವು ಐ ಥಿಂಕ್ ಯಾವುದಿದು ಚಿತ್ರದುರ್ಗಕ್ಕೆ ಬಂದು ಚಿತ್ರದುರ್ಗದಲ್ಲಿ ನಾಷ್ಟ ಮಾಡಿಕೊಂಡು ಎಲ್ಲ ಊಟ ಆದ್ವಿ. ಕೆಲವರು ಫ್ಯೂಲ್ ಅಪ್ ಮಾಡಿದ್ರು. ನಾನು ಇನ್ನೂ ಫ್ಯೂಲ್ ಅಪ್ ಮಾಡಿಸ್ಕೊಂಡಿಲ್ಲ, ಇನ್ನೂ 2 ಪಾಯಿಂಟ್ ಇದೆ ಅಂತ. 3 ಪಾಯಿಂಟ್ ತೋರಿಸಿ, ಈಗಾಗಲೇ 1 ಪಾಯಿಂಟ್ ಹೋಗ್ಬಿಟ್ಟೈತೆ. 3 ಪಾಯಿಂಟ್ ಇತ್ತು, ಇವಾಗ 2 ಪಾಯಿಂಟ್ ಇದೆ. 2 ಪಾಯಿಂಟಲ್ಲಿ ಆರಾಮಾಗಿ ಈಗ ಒಂದು 80-100 ಕಿಲೋಮೀಟ್ರ್ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ರಿಸರ್ವ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಆರಾಮಾಗಿ 60-70 ಹೋಗ್ಬೋದು.
ಸಿರ್ಸಿ ತನಕ ಏನಾರು ಆಗುತ್ತಾ ನೋಡ್ತೀನಿ, ಆದರೆ ನೋಡಿಕೊಂಡು ಹೋಗೋಣ ಅಂತೇಳಿ ಮುಂದಕ್ಕೆ ಹೋಗೋಣದೆ. ಸೊ ಅಂತ ಇಲ್ಲಿ ಹೋಗ್ತವ್ರೆ ಎಲ್ಲ ಒಟ್ಟಿಗೆ ಲೀಡಿಂಗ್ ನಾನು ಒಂದು ಬ್ಯಾಚ್ ಮುಂದೆ ಹೋಗಿದ್ದು ಆಲ್ರೆಡಿ ವಿಶ್ವಲಕ್ಕ ಅವರೆಲ್ಲ. ಈಗ ಇಲ್ಲಿ ಮೂವ್ ಆಗ್ತಾ ಇರೋದು ನಾನು, ನಂದ, ಗಿರಿಯಣ್ಣ, ಅಂಜನ್ ಬೈ ಶೆಟ್ರು, ಆಮೇಲೆ ಇನ್ನೊಂದು 3-4 ಜನ ಇದ್ದಾರೆ. ಯಾರು ಆಸಿಫ್ ಸರು, ಆಮೇಲೆ ಇನ್ಯಾರಪ್ಪ ಅದು ಪ್ರಶಾಂತ್, ಸಂತೋಣ, ಇವರೆಲ್ಲ ಇನ್ನೂ ಹಿಂದೆ ಬರ್ತಾ ಇದ್ದಾರೆ. ಎಸ್ಟಿಮೇಷನ್ ಪ್ರಕಾರನೇ ಎಲ್ಲ 4 ಗಂಟೆ 5 ಗಂಟೆಗೆ ಸ್ಟೇಕ್ ಸೇರ್ತೀವಿ ಮೋಸ್ಟ್ಲಿ. 244 ಕಿಲೋಮೀಟರ್ ಇಲ್ಲಿವರೆಗೂ ಕವರ್ ಆಗಿದೆ. ಇನ್ನೊಂದು 180 ಕಿಲೋಮೀಟ್ರ್ ಇದೆ. ಕಂಟಿನ್ಯೂಸ್ ಹೊಡಿತೀವಿ ಅಂದರೆ 3 ಅವರ್ ಹೊಡಿಬೋದು, ಬಟ್ ಕಂಟಿನ್ಯೂಸ್ ಹೊಡಿಯೋಕ್ಕಾಗಲ್ಲ. ಗ್ರೂಪಲ್ಲಿ ಒಬ್ರು ಮೇಲೆ ಒಬ್ರು ಕೆಳಗೆ ಹೋಗ್ತಾ ಇರ್ತಾರೆ. ಸೊ ಪೀಸಾಗಿ ಹೋಗೋಣ ಬರ್ರಿ. ಎಷ್ಟೊತ್ತು ಕಾಯೋದಲ್ಲ, ನೀವು ಯಾಕೆ ಸ್ಪೀಡಾಗಿ ಬಂದ್ರಿ? ಅಲ್ಲಿ ಬರ್ತಾರಲ್ಲ 60-70 ಬರ್ತಾವ್ರೆ, ನಾನು ಹೆಂಗೆ 100 ಬರಲಿ? ಸೀರಿಯಸ್ಲಿ ಒಬ್ಬರು 80 ಮೇಲೆ ಬರ್ತಲ್ಲ. ದಾವರಿದ್ದೆ ಸ್ಟಾಪ್ ತಗೊಳ್ಳೋದ ಹಿಂಗೆ? ಈಗ ಸೋಡಾ ಹಾಕಿದಂತಿದೆ, ನೀರು ಬೇಕು ಸರ್. ನಂಗೆ ನೀರು ಕೊಡಿ, ನಂಗೆ ನೀರು ದಾವರಿರ್ತದೆ. ನೀರು ಕೊಟ್ಟಿದ್ದೆ ಯಾರ್ತಾದ್ರು? ವರ್ಕ್ ಆಯ್ತೈತೆ. ಹಲೋ ವರ್ಕ್ ಇದೆ. ನಾನು ಅವಾಗ ಮಾತಾಡಿದಾಗ ಗಾಡಿಯಲ್ಲಿ ಫ್ಯೂಯಲ್ ಖಾಲಿ ಆಗಿತ್ತು. ಅಲ್ಲೇ ಒಂದು 20 ಕಿಲೋಮೀಟ್ರ್ ಆಗಿತ್ತು. ಇವಾಗ ಫ್ಯೂಯಲ್ ಹಾಕ್ಸೋಣ ಅಂತ ಬರ್ತಾಯಿದ್ದೀನಿ. ಫುಲ್ ಟ್ಯಾಂಕ್ ಹಾಕೋಣ, ನಾರ್ಮಲ್ ಹಾಕೋಣ ಸಾಕು. ಪವರ್ ಹಾಕೋಣ, ಗಾಡಿ ಇನ್ನೂ ತಗೊಂಡಿಲ್ಲ, ತಗೊಳ್ಳೋದ ಹಾಕೋಣ. ನೋಡ ಇಲ್ಲೆಲ್ಲ ಚೆಲ್ಬಿಟ್ಟೆ. ಕಾರ್ಡ್ ಇದೆಯಾ? ಹಾಕೋಣ. ಏನು ಕರೆಂಟ್ ಹೋಯ್ತಾ? ಇದೆಂತ ದರಿದ್ರಣ. ಅಷ್ಟೇನಾ ಪೆಟ್ರೋಲು? ಫುಲ್ ಟ್ಯಾಂಕ್ ಮಾಡೋಕ್ಕಾಗಲ್ವ ಈಗ? ಮಾಡ್ಬಿಡಿ ಫುಲ್ ಟ್ಯಾಂಕು. ತಿರ್ಗಿ ಅದೆಲ್ಲೋಗಿ ನಿಲ್ತೀನೋ ಗೊತ್ತಿಲ್ಲ ಅಂತಲ್ಲ. ಹಾಂ ಸರಿ, ಅದ್ರದ್ದೊಂದು ಬಿಲ್ ತೆಗೆದುಬಿಡ್ರಿ ಹಂಗೆ ಇದ್ರದ್ದು, ಅದು ಆ್ಯಡ್ ಮಾಡ್ಕೊಳ್ಳೋದು ಆಮೇಲೆ. ಹಲೋ ಲೆಫ್ಟಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕಲ್ಲ ಪೆಟ್ರೋಲ್ ಹಾಕ್ತಾ ಇದ್ದೀವಿ. ನಾನು, ಶೆಟ್ರು ಮತ್ತು ಗೌತಮು. ಶೆಟ್ರು ಸ್ಕ್ವೇರ್. ಏನು ಬ್ರೋ? ಪೆಟ್ರೋಲ್ ಬಂಪು ಆನ್ ದ ವೇ ಲೆಫ್ಟಲ್ಲಿದೆ. ಇಂಡಿಯನ್ ಪೆಟ್ರೋಲ್ ಬಂಕು ಹಾವೇರಿಗೆ ಇನ್ನೊಂದು 10-12 ಕಿಲೋಮೀಟರ್ ಇರ್ಬೋದು. ಹಾವೇರಿ ಇಲ್ಲ, ರಾಣೆಬೆನ್ನೂರಿಗೆ. ಪೆಟ್ರೋಲ್ ಪಂಪ್ ಹೆಂಗೋ ಬರೋದು? ಹಾಂ ಹೈವೇಲೆ ಬಾಪ, ಹೈವೇಲಿ ಬರ್ತಿದ್ದಂಗೆ ಕಾಣತ್ತೆ ನಿನಗೆ. ಎಸ್ ಹೇಳು ಅಂಜನ್. ಹಾಂ ಲೈವ್ ಲೊಕೇಶನ್ ಹಾಕೋಬೇಕಾ, ಇಲ್ಲ ಅಂದ್ರೆ ಅಲ್ಲಿ ಹೋಟೆಲ್ ಲೊಕೇಶನ್ ಹಾಕೋಬೇಕಾ? ನಾನು ಹೋಟೆಲ್ ಲೊಕೇಶನ್ ಹಾಕೊಂಡಿದ್ದೀನಿ. ಹೋಟೆಲ್ದು ಸ್ಪೈಸ್ ಆ್ಯಂಡ್ ಪೆಪ್ಪರ್ ಅದೇ ಓಕೆ ಅಲ್ವಾ? ಹೋಟೆಲ್ ಕ್ಯಾನ್ಸಲಾ? ಗೊತ್ತಿಲ್ಲಪ್ಪ. ಯಲ್ಲಾಪುರದಲ್ಲಿ ಊಟ ಮಾಡ್ತೀವಿ, ಅದಕ್ಕೆ ಸ್ಟೇ ಲೊಕೇಶನ್ ಹಾಕೋ. ಓಕೆ ಕ್ಯಾಪ್ಟನ್, ಡನ್. ಲೊಕೇಶನ್ ಚೇಂಜ್ ಅಪ್ಪ. ನಾನು ಮತ್ತೆ ಶೆಟ್ಟಿ ಸ್ಕ್ವೇರ್ ಇದ್ದಾರೆ, ಪವನ್ ಶೆಟ್ಟಿ ಮತ್ತೆ ಗೌತಮ್ ಶೆಟ್ಟಿ. ಓಕೆ ಶೆಟ್ಟಿ ಸ್ಕ್ವೇರ್ ಮತ್ತೆ ನಾನು ಒಟ್ಟಿಗೆ ಇದ್ದೀವಿ, ಬರ್ತೀವಿ ಒಟ್ಟಿಗೆ. ಇಲ್ಲ ನಿಮ್ಮನ್ನು ಪಾಸ್ ಆಗಿಲ್ಲ, ಗಿರಿಯಣ್ಣಗೆ ಮುಂದೆ ಇದ್ದೀವಿ. ಹಂಗಂದ್ರೆ ಗಿರಿಯಣ್ಣ ಸ್ವಲ್ಪ ಪಾಸ್ ಆಗಿದ್ದಾರೆ ಮುಂದೆ.
ಅಲ್ಲಲ್ಲ, ಲೆಫ್ಟ್ ಸೈಡಲ್ಲಿರೋ ಇಂಡಿಯನ್ ಆಯಿಲು. ಆಗ್ತಾರಂತೆ ಬಂತಕ ಅಷ್ಟೇ. ನನಗಿನ್ನೂ 149 ಕಿಲೋಮೀಟರ್ಸ್ ಇದೆ. ಓಕೆ ಇದೆ ನಂಗಾರೆ, ನಾನು ಮುಂದೆ ಇರಬೇಕು. 149 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ನನಗೆ. ಬನ್ನಿ ಎಲ್ಲ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಇನ್ನೂ ಶೆಟ್ರು ಕೂಡ ಪೆಟ್ರೋಲ್ ಹಾಕ್ಸ್ತಾ ಇದ್ದಾನೆ. ಗಾಡಿ ಎತ್ತು. ಇರ್ಗುರು ಅವ್ನು ಬರಲಿ ಅವನು. ವೆಯ್ಟ್ ಅಂಜನ್, ಶೆಟ್ರ್ ಇನ್ನೂ ಪ್ಯಾಕ್ ಆಗಿಲ್ಲ. ಶೆಟ್ರ ಓಡೋಣ. ಓಕೆ, ಫುಲ್ ಟ್ಯಾಂಕ್ ಆಯಿತು. ಹೊಡೋಣ. ಹಾಂ, ನೀರು ಬೇಕು, ಬಟ್ ಸ್ಟ್ರಾ ಬೇಕು. ಹೆಲ್ಮೆಟ್ ಬಿಚ್ಚಕ್ಕಾಗಲ್ಲ ಈಗ. ಸ್ಟ್ರಾ ಇರ್ಗುರು ನೀರು ಕುಡಿಯೋಣ. ದಾವರಿದಿದೆ, ನೀರು ಕುಡ್ದಿಲ್ಲ ಬೆಳಗ್ಗೆ. ಇದಕ್ಕೋಸ್ಕರ ಅಂದರೆ ಇವೆಲ್ಲ ಇರಬೇಕು ಅನ್ಸುತ್ತೆ. ಹೈಡ್ರೇಷನ್ ಬ್ಯಾಕ್ ಪ್ಯಾಕು, ಆಳು ಮುಳೆಲ್ಲ. ಬೆಳಗ್ಗೆ ಒಂದು 600, ಈಗ 1000, ಆಲ್ಮೋಸ್ಟ್ 1,400 ಪೆಟ್ರೋಲ್ ಹಾಕ್ತಿದ್ದೀನಿ. ಬರೀ ಹೋಗೋದಕ್ಕೆ 2,000 ಪೆಟ್ರೋಲು, ಬರೋಕ್ಕೆ 2,000 ಪೆಟ್ರೋಲು. ಚೆನ್ನಾಗಿ ಲೆಕ್ಕ ಹಾಕೊಂಡ್ಬಿಟ್ಟಿದ್ದೀನಿ. ಬಟ್ ಮೈಲೇಜ್ ಓಕೆ ಡ್ಯೂಡ್, ನಾಟ್ ಬ್ಯಾಡ್. ನಾನು ಬೆಳಗ್ಗೆನೂ ಕ್ಯಾಲ್ಕುಲೇಟ್ ಮಾಡಿದೆ, ಆಲ್ಮೋಸ್ಟ್ 25 ಬಂತು. ಈಗಲೂ ಆಲ್ಮೋಸ್ಟ್ 26 ಬರ್ತಾಯಿದೆ. ಸೊ ನಾನು ಇನ್ನೂ ಸ್ಮೂತಾಗಿ ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡಾಮಿ 30 ಕೊಡೋ ತನಕ ಗಾಡಿನ ಕಂಡೀಷನ್ ತಂದಿಲ್ಲ ಅಂತ ಅರ್ಥ. 30 ತರಂಗೆ ಮಾಡಬೇಕು ಅಟ್ ಎನಿ ಕಾಸ್ಟು. ಮಾಡೋಣ. 180 10 ಲೀಟ್ರಿಗೆ ಮೋಸ ಇಲ್ವಲ್ಲ. 280 ಕಿಲೋಮೀಟ್ರ್ 10 ಲೀಟ್ರಿಗೆ ಅಂದರೆ 28 ಕಿಲೋಮೀಟ್ರ್ ಹತ್ತತ್ರ. ನನ್ನ ಲೆಕ್ಕಾಚಾರದಲ್ಲೇ ಆರಾಮಾಗಿ ಬಂದೈತಿ. ಬನ್ನಿ ಹೋಣ. ಓಕೆ ಬಾಯ್ಸ್, ಹೈವೇಯಿಂದ ಫೈನಲಿ ಒಳಗಡೆ ಬಂದ್ವಿ. ಐ ಥಿಂಕ್ ಹಾವೇರಿ ಎಂಟ್ರಿ ಆದ್ವಿ ಅನಿಸುತ್ತೆ. ಹಾವೇರಿಯಿಂದ ಮುಂಚೆ ಒಂದು ಟೋಲ್ ಇತ್ತು, ಆ ಟೋಲಿಂದ ಲೆಫ್ಟ್ ಒಳಗೆ ಬಂದ್ವಿ. ಫುಲ್ ಸೀನಿಕ್ಕು. ನಾನು ಈ ಕಡೆ ಎಲ್ಲ ಬರ್ಡ್ ಭೂಮಿ ಇರುತ್ತೆ, ಒಣಭೂಮಿ ಫಿಲಮಲ್ಲಿ ನೋಡಿ ಆ ಥರ ಇರುತ್ತೆ ಅಂದ್ಕೊಂಡೆ. ಈ ಕಡೆಗೆ ಬಂದಿದ್ದೀನಿ. ಯಾವಾಗ ಗೋಕರ್ಣಗೆ ಹೋಗ್ಬೇಕಾರೆ ಹಿಂಗೆ ಶಿಶಿ ರೂಟ್ ಮೇಲೆ ಹೋಗಿದ್ದು. ಹಾವೇರಿ ಲೆಫ್ಟ್ ತೊಗೊಂಡೆ ಹೋಗಿದ್ದು. ನೆನಪಿದೆ ನನಗೆ, 2 years ಬ್ಯಾಕು. ಆಗಲೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಪರಿಸರ ಯಾವಾಗಲೂ ಚೆನ್ನಾಗಿರುತ್ತೆ. ಅದನ್ನು ಹಾಳು ಮಾಡ್ತಾ ಇರೋದೆ ನಾವು, ಪರಿಸರನ ಕೆಡಿಸ್ತಾ ಇರೋರು. ಸಗಲಾಗಿದೆ. ಮುಂದೆ ನಮ್ಮ ಟೀಮ್ ಎಲ್ಲ ಹೋಗ್ತಿದೆ. ಗಿರಿಯಣ್ಣ ಮತ್ತು ಅಂಜನ್ನು ಒಂದಿಬ್ಬರು ಮಾತ್ರ ಹಿಂದೆ ಇದ್ದಾರೆ, ಒಂದು 3 ಜನ. ಅದು ಬಿಟ್ಟರೆ ಮಿಕ್ಕಿ ಟೀಮ್ನೆಲ್ಲ ಕ್ಲೀನಾಗಿ. ಆ್ಯಕ್ಚುಲಿ ಹೈವೇಲಿ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದೆ, ಎಲ್ಲ ಸಪ್ರೇಟ್ ಹೋಗ್ತಾಯಿದ್ವಿ. ಇವಾಗ ಒಂದು ಒಳ್ಳೆ ಲೈನ್ ಫಾರ್ಮೇಷನ್ ಬಂದು ಆಲ್ಮೋಸ್ಟ್ ಸಿಂಗಲ್ ಲೈನ್ನ ಫಾಲೋ ಮಾಡ್ತಾಯಿದ್ವಿ. ಯಾರೋ ಒಬ್ಬರು ಮಾತ್ರ ಬಸ್ಸಿಂದ ಬಂದರು, ಮಿಕ್ಕವರೆಲ್ಲ ನೋಡ್ರಿ ಪ್ರಾಪರಾಗಿ ಹೆಂಗಿದೆ ಒಂದು ಲೈನ್ ಫಾರ್ಮೇಷನ್ ಇದೆಯಲ್ಲ, ಲೈನ್ ಫಾರ್ಮೇಷನ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಓಕೆ ಬಾಯ್ಸ್, ಈಗ ನಾವು ಯಲ್ಲಾಪುರ ಫಾರೆಸ್ಟ್ ರೇಂಜ್ ಒಳಗೆ ಬಂದಿದ್ದೀವಿ. ಕಾಡೊಳಗೆ ಬಂದಾಗ ಎಷ್ಟು ಕೂಲಾಗಿದೆ ಗೊತ್ತಾ. ಎ ಸಿ ಹಾಕಿದ್ರು ಎಷ್ಟು ಕೂಲ್ ಆಗಲ್ವೇನೋ. ಫ್ರೆಶ್ ಏರು, ಕೂಲಿಂಗು. ಎ ಸಿ ಹಾಕಿದ್ರೆ ಫುಲ್ ತಣ್ಣಗಾಗ್ಬಿಡುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಈ ಥರ ನ್ಯಾಚುರಲ್ ಕೂಲಿಂಗ್ ಸಿಸ್ಟಮು ಯಾವ ಎ ಸಿನೂ ಕೊಡೋಲ್ಲ. ಎಷ್ಟು ತಣ್ಣಗಾಳಿದೆ ಗೊತ್ತಾ. ರೈಡಿಂಗ್ ಜಾಕೆಟ್ ಒಳಗೆ ತಣ್ಣಗಾಗ್ತಾಯಿದೆ ನನಗೆ, ಅಷ್ಟು ತಣ್ಣಗಿದೆ ವೆದರ್. ಫುಲ್ಲು ಚಿಲ್ಡಾಗಿದೆ ವೆದರ್. ಓ ಅಣ್ಣ, ಇವತ್ತು ನಮಗೆ ಇಕ್ತಾಯಿದ್ದಪ್ಪ. ಏನು ಮಾಡೋಕ್ಕಲ್ಲ, ರೋಡ್ ಇರೋದೇ ಇಷ್ಟು. ಆ ರೋಡ್ ಪೂರ್ತಿ ಬರೀ ಬಸ್ಸೇ ಬರ್ತಿದೆ ಬಿಟ್ಟರೆ. ರೋಡ್ ಏನು ಸ್ವಲ್ಪ ಆ ಕಡೆ ಇದೆ, ಅದೆಲ್ಲ ಮೋಸ್ಟ್ಲಿ ಹೋಗ್ಬಿಟ್ಟಿದೆ. ಅದೆಲ್ಲ ಕುಚ್ಕೊಂಡು ಹೋಗಿದೆ. ರೋಡ್ ಇತ್ತು ಅನ್ಸುತ್ತೆ ಇನ್ನೂ ಅಗ್ಲಕ್ಕೆ. ಓಕೆ ಬನ್ನಿ ಹೋಗೋಣ. ಬಟ್ ಅಲ್ಲಿ ವೆದರ್ ಅಂತೂ ಸೂಪರ್ ಆಗಿದೆ. ನಾವು ಪ್ಲ್ಯಾನ್ ಮಾಡಿದಾಗ ತುಂಬ ಮಳೆ ಬರ್ತಿತ್ತಲ್ಲ ನಿನ್ನೆ ಮೊನ್ನೆಲ್ಲ, ಎಲ್ಲ ಫುಲ್ ಗಾಬರಿ ಆಗ್ಬಿಟ್ಟಿದ್ರು. ಓ ಮಳೆ, ರೈಡಿಂಗ್ ಜಾಕೆಟ್ ಹಾಕೊಂಡು ಹೋಗ್ಬೇಕಾ, ಹೇಗೆ ಹಿಂಗೆ ಅಂತೆಲ್ಲ. ಬಟ್ ಇವಾಗಂತೂ ವೆದರ್ ನೋಡ್ಬಿಟ್ಟು ಅಂತೂ ಫುಲ್ ಕ್ಲೀನಾಗಿದೆ.
Navegado por si acaso y si el juez está de paso terminar examinando la sentencia. ಬನ್ನಿ. ಎಲ್ಲಾಗ್ತಿದ್ಯಾ ಬನ್ನಿ 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 ಇರ್ಲಿ ಬಿಡು. ಫಸ್ಟ್ ಗಾಡಿ ಎತ್ತೋಣ ಬೈಲಿ. ಫಸ್ಟ್ ಗಾಡಿ ಎತ್ತು ಮಗನೇ. ನೀರೊಳಗೆ ಹೋದ್ರೆ ಇಂಜಿನ್ ಒಳಗೆ ಮುಗಿದ ಕತೆ. ಒಳಗೆ ಗಾಡಿ ಹಂಗೆ ಹಾಂ ಸಾಕಿರು ಸಾಕಿರು. ಅವ್ನು ಗೊತ್ತಲ್ಲ ಎಕ್ಸ್ಟ್ರಾರ್ಡಿನರಿ. ಎಲ್ಲ ಇಂಜಿನ್ ನೀರು ಕೊಡ್ತೀನಿ ಬಾ ಎಳಿ ಬಂಗೆ. ಏಯ್ ನನ್ನ ಚೂ ನೀರಾಯ್ತು ಬ್ರೋ. ಬಾ ಬ್ರೋ, ಟೈಮ್ ಇಲ್ಲ, ಬೇಗ ಬೇಗ. ನಂದು ಸೇಮು. ಅವನು ಅಲ್ಲಿ ಬರ್ಬೇಕಾರೆ ನೀರೊಳಗೆ ಹೋಗ್ಬಿಟ್ಟ. ಕ್ಲಚ್ ಹಿಡಿದ್ಬಿಟ್ಟು ಎಳಿ ಹಂಗೆ ಎಳಿ 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 ಎಳಿ. ನ್ಯೂಟ್ರಲ್ ಹಾಕ್ಬಿಟ್ಟು ಹೇಳ್ತೀನಿ, ಇಲ್ಲಂದ್ರೆ ಒಂದು ಕೆಳಗೆ ಇರೋ ಆನ್ಲೈನ್ ಹಿಡ್ಕೊಂಗೆ. ಹಾಂ ಬಂತು ಬಂತು, ಬಿಡು ಬಿಡು. ಥ್ಯಾಂಕ್ಸ್ ಬ್ರದರ್ಸ್. ತಾಂಡಿದ್ದೀನಿ. ಬಿದ್ದಿದ್ದು ಪೋರ್ಟ್ರೇಟ್. ಫಸ್ಟ್ ಅದು ನೀರು ಹೋಗ್ಬಿಟ್ಟಿರೋ. ಎತ್ಕೋ ಎತ್ಕೋ ಎತ್ಕೋ. ಬ್ರೋ ಟಾಪ್ ಬಾಕ್ಸ್ ಬೀಳಿಸ್ತೀಯ, ನೀನ್ ಬೀಳ್ತೀಯ. ನೋಡಿದ್ರ ಅವ್ನು ಬಿದ್ದಿದ್ದು. ಸತ್ಯ ಸತ್ಯ. ಅವನು ಅಲ್ಲೇ ಸ್ಕಿಪ್ ಆದ, ಮೆಲ್ಲಕ್ಕೆ ಬರೋ ಅಂದೆ, ಮತ್ತೆ ಇಲ್ಲಿ ಬಂದ್ಬಿಟ್ಟು ಸೀದಾ ಒಳಗೆ ಬಿಟ್ಬಿಟ್ಟ ಗಾಡಿನ. ಎತ್ಕೊಳ್ಳಿ ಹೋಗೋಣ. ನನಗೆ ನಗ ಬರ್ತೈತೆ ವಿಡಿಯೋ ಆಗಿರೋದು. ಈಗ ರೀಲ್ ಹಾಕೋಣ. ಹಾಂ ಕರೆಕ್ಟಾಗಿ ಬಂದ್ರಿ. ಶೆಟ್ರ್ ಸೆಕೆಂಡ್ ರೌಂಡ್ ಆಯ್ತವನೆ. ನಾನು ಕರೆಕ್ಟಾಗಿ ಬಂದು ನಾ ಬಂದಾಗ ಫುಲ್ ಹುಡಿಸ್ಕೊಂಡು ಶೆಟ್ರೆ ಕಮಾನ್ ಕಮಾನ್ ಕಮಾನ್. ಬರಲಿಲ್ಲ ಮಗ, ನೀರು ಕರೆಕ್ಟಾಗಿ ಆರಿಲ್ಲ. ಇನ್ನೊಂದ್ಸಲ ಹೋಗು ನೋಡಿ ನೋಡೋಣ. ಸ್ಪೆಸಿಫಿಕ್ ಮಾತ್ರ ಹೇಗಿದೆಯಾ ಅದು ಸ್ಕೇಲ್ ಇಲ್ದಿರೋ ಮಾತ್ರ ತಿಂತಾರಲ್ಲ. ಏನು ಬೆಸ್ಟ್ ತಿನ್ನಂಗೆ ಆಗ್ತದೆ ಇದು. ಓಕೆ ಬಾಯ್ಸ್, ಊಟ ಮುಗಿಸ್ಕೊಂಡು ಈಗ ಸ್ಟೇ ಕಡೆಗೆ ಬಾಣ ಶುರು. ಟೈಮ್ ಒಂದು 4:30 ಆಗಿದೆ.
ಬಟ್ ಆದರೆ ಏನು ಹೇಳಿದ್ರು, ಬೆಳಗ್ಗೆಯಿಂದ ಫುಲ್ ಹೈವೇ, ಮಧ್ಯಾಹ್ನ ಆಗ್ತಂಗೆ ಫಾರೆಸ್ಟು, ಈ ಫುಲ್ ಫಾರೆಸ್ಟು, ಓನ್ಲಿ ಫಾರೆಸ್ಟು. ಬನ್ನಿ ಸ್ಟೇ ತೋರಿಸ್ತೀನಿ ಹೋಗಿ. ಸ್ಟೇ ಅಂತೂ ನಾನು ಫೋಟೋದಲ್ಲಿ ನೋಡಿದೆ ಸಖತ್ತಾಗಿದೆ. ರಿಯಲಾಗಿ ನೋಡೋಕೆ ಹೇಗಿದೆ ಏನು ನೋಡೋಣ. ನಾನು ಅದಲ್ಲಿ ಟೆಂಟ್ ಎತ್ಕೊಂಡಿದ್ದೀನಿ. ಸೊ ಆಚೆ ಕಡೆ ಟೆಂಟ್ ಹಾಕ್ಕೊಂಡಿರೋಂಥದ್ದು ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಟೆಂಟ್ ಸ್ಟೇ ಒಂದ್ಸಲೇನು ಮಾಡಿಲ್ಲ, ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಗಣಿಬ್ರು ಮಾಡ್ತೀನಿ ಅಂದರು, ಆಗಲೇ ಇಲ್ಲ. ಫೈನಲಿ ಸ್ಟೇ ಹತ್ರ ಬಂದ್ವಿ. ದಾಮಿಮಿ ಮಾಮಿ ಸಮುದಾಯ ಮನೆ. ಓಕೆ ಸ್ಟೇ ಎಸ್ ಇಯರ್ ಇಷ್ಟೊತ್ತನ ಕಾರಲ್ಲಿ ಬಂದು ಚೋಪಾಡ. ಓಕೆ ಬಾಯ್ಸ್, ಸ್ಟೇ ಬಂದಾಯಿತು. ಎಲ್ಲ ಏನೆಲ್ಲ ಗೇರ್ಸ್ ಬಿಚ್ಚಾಕಿ ಆರಾಮಾಗಿ ಫ್ರೀ ಆಗಿದ್ದಾರೆ. ಅಲ್ಲ ಎಲ್ಲಿದ್ದಾರೆ ಗೇರ್ಸ್? ಎಲ್ಲಿದೆ ಗೇರು? ನೀವು ಬಿಡ್ರಿ, ನೀವು ನಾರ್ಮಲ್. ಹಾಂ ಲೈವ್ ಅಲ್ಲ, ನಮ್ದು ರೆಕಾರ್ಡಿಂಗ್ ಇದು, ಆಮೇಲೆ ಹೋಗುತ್ತೆ ಲೈವ್ಗೆ. ಓಕೆ, ಕಷಾಯ ತಂದ್ಕೊಟ್ಟಿದ್ದಾರೆ. ಅಮ್ಮ ನಾ ಇಲ್ಲಿ ಬಂದಿದ್ವಿ. ಎಲ್ಲಿ ಬಂದಿದ್ದೀರಾ? ಎಲ್ಲಿ ಬಂದಿದ್ದೀರಾ? ಅದು ಫುಲ್ಲು ಇಲ್ಲಿ ನೆಲ್ಲ ಮಾಡಿದ್ದಾನೆ. ಏನ್ ಗಿರಿಯಣ್ಣ ಅದು ಕುಡಿತಾ ಇರೋದು? ಇದು ಫ್ರೆಶ್ ಆಗಿ ಇಳಿಸಿರೋದು ನೀರ ಅಂತ ಹೇಳಿ. ಯಾವ್ದು? ಲೆಮನ್ ಗ್ರಾಸ್ ಕಷಾಯ. ಟ್ರೈ ಮಾಡಿ ಹೇಗಿದೆ. ಕಷಾಯ ತಗೊಂಬನ್ನಿ ಬನ್ನಿಪ್ಪ. ಅವ್ರ ಆಮೇಲೆ ಅಲ್ಲ ಅವ್ರೇನೋ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಆಮೇಲೆ ಕಷ್ಟ ನಿಮ್ಗೇನೆ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜ